ಫಸ್ಟ್ ಅಪ್ಡೇಟ್ T20 ವರ್ಲ್ಡ್ ಕಪ್ ನಿಂದ ಆಸ್ಟ್ರೇಲಿಯಾ ಟೀಮ್ ಅನ್ನು ಕಿತ್ತಿ ಹಾಕಿದ್ದಾರೆ. ಜಿಂಬಾಬ್ವೆ ಟೀಮು ಹಿಸ್ಟರಿ ಕ್ರಿಯೇಟ್ ಮಾಡಿದೆ, ಸೂಪರ್ 8 ಗೆ ಕ್ವಾಲಿಫೈ ಆಗಿದೆ. ಬಿಗ್ ರೌಂಡ್ ಆಫ್ ಅಪ್ಲೋಡ್ಸ್ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಇಂದ. ಇದು ಆಕ್ಚುಲಿ ಚೆನ್ನಾಗಿರೋದು. ಆಸ್ಟ್ರೇಲಿಯಾ ಟೀಮು ಆ ಒಂದು ಈಗೋ ಇತ್ತು, ಆ ಒಂದು 2023 ODI ವರ್ಲ್ಡ್ ಕಪ್ ಗೆದ್ದ ಮೇಲೆ ಆ ಟ್ರೋಫಿ ಮೇಲೆ ಕಾಲಿಟ್ಟು ಸೆಲೆಬ್ರೇಷನ್ ಮಾಡಿದ್ರು. ಸೊ ಅದು ಮಾತ್ರ ಅರೌಂಡ್ ದಿ ವರ್ಲ್ಡ್ ಇರುವಂತಹ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಗೆ ಇಷ್ಟ ಆಗಿದ್ದಿಲ್ಲ. ಬಟ್ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಮಾಡಿದ್ದು ದಟ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಈಗ ಅವರ ಮಿಸ್ಟೇಕ್ ಅನ್ನು ಅನುಭವಿಸ್ತಾ ಇದ್ದಾರೆ. ಇಂತ ಒಂದು ಬಿಗ್ ಟೀಮು T20 ವರ್ಲ್ಡ್ ಕಪ್ ಸೂಪರ್ 8 ಗೆ ಕ್ವಾಲಿಫೈ ಆಗಿಲ್ಲಪ್ಪ ಅಂದ್ರೆ ನಾಚಿಕೆ ಆಗ್ಬೇಕು ಆಸ್ಟ್ರೇಲಿಯಾ ಟೀಮ್ಗೆ. ಸೊ ಕೆಲವೊಬ್ರು ಕಮೆಂಟ್ಸ್ ಮಾಡಬಹುದು, ಇಲ್ಲ ಗುರು ಆಸ್ಟ್ರೇಲಿಯಾ ಟೀಮ್ ಅಲ್ಲಿ ಅಂತ ಒಂದು ಬಾಲಿಂಗ್ ಅಟ್ಯಾಕ್ ಇಲ್ಲ ಅಂತೇಳಿ. ಯಾರು ಹೇಳಿದ್ದು? ನಥನ್ ಎಲಿಸ್ ಸೂಪರ್ ಬೌಲರು, ಆಡಮ್ ಜಾಂಪ ಸೆನ್ಸೇಷನಲ್ ಸ್ಪಿನ್ನರು ಮತ್ತು ಬಾರ್ಟ್ಲೆಟ್ ಇಂತ ಒಂದು ಬಾಲರ್ಸ್ ಇರುವಾಗ ಸೊ ಆಸ್ಟ್ರೇಲಿಯಾ ಟೀಮ್ ಅಲ್ಲಿ ಬಾಲಿಂಗ್ ವೀಕ್ ಇದೆಯಾ? ನಾನಂತರೂ ಅಗ್ರಿ ಮಾಡೋ ಮಾತೇ ಇಲ್ಲ. ಎಲ್ಲ ಬಾಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗ್ ಕೂಡ ಇದೆ, ಬಟ್ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗಿದೆ. ಬಟ್ ಅವರ ಶಿಕ್ಷೆಯನ್ನು ಈಗ ಅನುಭವಿಸ್ತಾ ಇದ್ದಾರೆ. ಬಟ್ ಹ್ಯೂಜ್ ರೌಂಡ್ ಆಫ್ ಅಪ್ಲೋಡ್ಸ್ ಜಿಂಬಾಬ್ವೆ ಕ್ರಿಕೆಟ್ಗೆ. ಅಟ್ ಲೀಸ್ಟ್ ಈಗಲಾದ್ರೂ ಒಂದು ಸ್ಪಾನ್ಸರ್ಶಿಪ್ ಸಿಗ್ಲಿ ಜಿಂಬಾಬ್ವೆ ಕ್ರಿಕೆಟ್ಗೆ. ಇಂತ ಒಂದು ಸೆನ್ಸೇಷನಲ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ನಮ್ಮ ICC ದವರು. ಸಮಥಿಂಗ್ ಒಂದು ಎಕ್ಸ್ಟ್ರಾ ಅಮೌಂಟ್ ನ ಕೊಟ್ರೆ ಜಿಂಬಾಬ್ವೆ ಕ್ರಿಕೆಟ್ ಒಂದು ಬೆಟರ್ ಆಗಿ ಇನ್ನು ಇದಕ್ಕಿಂತ ಡಬಲ್ ತ್ರಿಬಲ್ ಪರ್ಫಾರ್ಮೆನ್ಸ್ ಕೊಡೋಕೆ ಸಾಧ್ಯ. ಬಟ್ ಕಾಂಟ್ ವೇಟ್ ಆ ಒಂದು ಸೂಪರ್ 8 ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಜಿಂಬಾಬ್ವೆ ಕ್ರಿಕೆಟ್ ಅಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಸೊ ಸೂಪರ್ ಪರ್ಫಾರ್ಮೆನ್ಸ್ ಜಿಂಬಾಬ್ವೆ ಕ್ರಿಕೆಟ್ ಇಂದ. ನೆಕ್ಸ್ಟ್ ಅಪ್ಡೇಟ್ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ CSK ಟೀಮ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪ ಅಂದ್ರೆ 14 ಕೋಟಿ ಕೊಟ್ಟು ಬೈ ಮಾಡಿರುವಂತಹ ಕಾರ್ತಿಕ್ ಶರ್ಮಾ ಅವರ ಬಗ್ಗೆ. ಕಾರ್ತಿಕ್ ಶರ್ಮಾ ಅವರು ಇವತ್ತು ಬೆಳಗ್ಗೆ ಒಂದು ಸಮಥಿಂಗ್ ಯಾವುದೋ ಒಂದು ಮ್ಯಾಚ್ ಅನ್ನು ಆಡಿದರೆ, ಯಾವ್ದು ಟೂರ್ನಮೆಂಟ್ ಇನ್ಫಾರ್ಮೇಶನ್ ಇಲ್ಲ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಬರೋಬ್ಬರಿ 27 ಬಾಲಿಗೆ 47 ರನ್ಸ್ ನ ಸ್ಕೋರ್ ಮಾಡಿದರೆ. ಇದರ 4 ಬಿಗ್ 6 ಮತ್ತು 2 4 ನ ಅವರು ಸ್ಕೋರ್ ಮಾಡಿದರೆ. ಅಂದ್ರೆ ಈ ಒಂದು ಟೂರ್ನಮೆಂಟ್ ಅಲ್ಲಿ, ಈ ಒಂದು ಮ್ಯಾಚ್ ಅಲ್ಲಿ ನಂಬರ್ 4 ಸ್ಲಾಟ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದು CSK ಪ್ಯಾಡ್ಸ್ ಅನ್ನು ಹಾಕಿಕೊಂಡು. ಏನಾದ್ರಲ್ಲಿ CSK ಮ್ಯಾನೇಜ್ಮೆಂಟ್ ಕಾರ್ತಿಕ್ ಶರ್ಮಾ ಅವರಿಗೆ ಹಿಂಟ್ ಅನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ IPL 2026 ಅಲ್ಲಿ CSK ಟೀಮ್ ಅಲ್ಲಿ ನಾವು ನಿಮ್ಗೆ ನಂಬರ್ 4 ಅಲ್ಲಿ ಆಡಿಸ್ತಾ ಇದೀವಿ, ಈಗಲೇ ಪ್ರಾಕ್ಟೀಸ್ ಮಾಡಿ ಅಂತೇಳಿ ಆ ಒಂದು ಹಿಂಟ್ ನ ಕೊಟ್ಟಿರಬಹುದು. ಸೊ ಅದೇ ಒಂದು ರೀಸನ್ ಮೇಲೆ ಈಗ ಕಾರ್ತಿಕ್ ಶರ್ಮಾ ಅವರು ಆ ಒಂದು ಟೂರ್ನಮೆಂಟ್ ಅಲ್ಲಿ ನಂಬರ್ 4 ಅಲ್ಲಿ ಬ್ಯಾಟಿಂಗ್ ಆಡಿ 27 ಬಾಲಿಗೆ 47 ರನ್ಸ್ ನ ಸ್ಕೋರ್ ಮಾಡಿದ್ದಾರೆ. ಇದು ಮಾತ್ರ ಪ್ರತಿಯೊಬ್ಬ CSK ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್. ಕಾರ್ತಿಕ್ ಶರ್ಮಾ ಅವರು ಆ ಒಂದು ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿ ಇಂತ ಒಂದು ಸ್ಕೋರ್ ಮಾಡಿದ್ರಿಂದ ಡೆಫಿನೆಟ್ ಆಗಿ CSK ಗೆ ಒಂದು ಪಾಸಿಟಿವ್ ನ್ಯೂಸ್ ಇದು. ಬಟ್ ನೋಡಮ್ಮ, 14 ಕೋಟಿ ಒಂದು ಹ್ಯೂಜ್ ಅಮೌಂಟ್. ಆ ಒಂದು ಎಕ್ಸ್ಟ್ರಾ ಪ್ರೆಷರ್ ಇಂದ ಯಾವ ರೀತಿ ಕಾರ್ತಿಕ್ ಶರ್ಮಾ ಅವರು ನೆಕ್ಸ್ಟ್ IPL 2026 ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ. ನಂಬರ್ 4 ಸ್ಲಾಟ್ ಅಲ್ಲಿ ಅಂದ್ರೆ ಮೇ ಬಿ ಅಲ್ಲಿ ರುತುರಾಜ್ ಗಾಯಕ್ವಾಡ್, ಸಂಜು ಸ್ಯಾಮ್ಸನ್ ಮತ್ತು ಅಲ್ಲಿ ಆಯುಷ್ ಮಾತ್ರ ಟಾಪ್ 3 ಅಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಸ್ಟ್ರೈಟ್ ಅವೇ ನಂಬರ್ 4 ಅಲ್ಲಿ ಕಾರ್ತಿಕ್ ಶರ್ಮಾ ಅವರು ಬಂದ್ರೆ. ಸೊ ನೆಕ್ಸ್ಟ್ ನಂಬರ್ 5 ಅಲ್ಲಿ ಡೆವಾಲ್ಡ್ ಬ್ರೇವಿಸ್, ನಂಬರ್ 6 ಅಲ್ಲಿ ಶಿವಮ್ ದುಬೆನ ಆಡ್ತಾರೆ ಅಂತೇಳಿ ಒಂದು ಡೌಟ್ ಇದೆ. ಬಟ್ ನಾವು ಇದ್ರ ಬಗ್ಗೆ ನಾವು ಮುಂದೆ ಮೋರ್ ಅಂಡ್ ಮೋರ್ ಡಿಸ್ಕಷನ್ ಮಾಡೋಣ. ಬಟ್ ಅಟ್ ದಿ ಮೂಮೆಂಟ್ ಕಾರ್ತಿಕ್ ಶರ್ಮಾ ಅವರು 27 ಬಾಲಿಗೆ 47 ರನ್ಸ್ ನ ಸ್ಕೋರ್ ಮಾಡಿದರೆ ಇವತ್ತಿನ ಮ್ಯಾಚ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ನಾವು ಗುಜರಾತ್ ಟೈಟನ್ಸ್ ಈ ಒಂದು ಟೀಮ್ ಬಗ್ಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಅಲ್ಲಿ ಮಿಸ್ಟರ್ ಕನ್ಸಿಸ್ಟೆನ್ಸಿ ಯಾರು ಸಾಯಿ ಸುದರ್ಶನ್ಗೆ ಇಂಜುರಿ ಆಗಿತ್ತು. ಬಟ್ ಈಗ ಸಾಯಿ ಸುದರ್ಶನ್ GT ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿದ್ರೆ, ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದಾರೆ. ಇದು ಮಾತ್ರ ಪ್ರತಿಯೊಬ್ಬ GT ಫ್ಯಾನ್ಸ್ ಗೆ ಗ್ರೇಟ್ ನ್ಯೂಸ್. ಯಾಕಂದ್ರೆ ಸಾಯಿ ಸುದರ್ಶನ್ ಇಂಜುರಿಯಿಂದ ಔಟ್ ಆದ್ರೆ ಡೆಫಿನೆಟ್ ಆಗಿ GT ಗೆ ಒಂದು ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಆಗ್ತಾ ಇತ್ತು. ಬಟ್ ಈಗ ಇಂಜುರಿಯಿಂದ ರಿಕವರ್ ಆಗಿದ್ದಾರೆ, ನೆಟ್ ನಲ್ಲಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆ ಒಂದು GT ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ. ಸೊ ನೋಡಮ್ಮ, ಲಾಸ್ಟ್ IPL 2025 ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಅದೇ ಒಂದು ಪರ್ಫಾರ್ಮೆನ್ಸ್ ನ ಸಾಯಿ ಸುದರ್ಶನ್ ನೆಕ್ಸ್ಟ್ IPL 2026 ಅಲ್ಲಿ ರಿಪೀಟ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ಇದು ಮಾತ್ರ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್. ಏನಪ್ಪಾ ಅಂದ್ರೆ, ಬಿಗ್ ಬ್ಯಾಶ್ ಲೀಗ್ ನೆಕ್ಸ್ಟ್ ಸೀಸನ್ ಓಪನಿಂಗ್ ಮ್ಯಾಚ್ ಅನ್ನು ಚೆನ್ನೈನಲ್ಲಿ ಆಡ್ತಾ ಇದ್ದಾರೆ. ಆಕ್ಚುಲಿ ಬಿಗ್ ಬ್ಯಾಶ್ ಲೀಗ್ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಆಡ್ಬೇಕು, ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ಲಿ ಆಸ್ಟ್ರೇಲಿಯಾ ಆಲ್ಸೋ ಟು ಬಿಗ್ ಬ್ಯಾಶ್ ಲೀಗ್ ಫಸ್ಟ್ ಓಪನಿಂಗ್ ಮ್ಯಾಚ್ ಅನ್ನು ಚೆನ್ನೈನಲ್ಲಿ ಆಡ್ತಾ ಇದ್ದಾರೆ. ಯಾಕೆ ಈಗ ಬಿಗ್ ಬ್ಯಾಶ್ ಲೀಗ್ ಓಪನಿಂಗ್ ಮ್ಯಾಚ್ ಅನ್ನು ಚೆನ್ನೈನಲ್ಲಿ ಆಡ್ತಾ ಇದ್ದಾರೆ ಅಂದ್ರೆ, ಮಾರ್ಕೆಟ್ ಗುರು
ನೋಡಿ ಈ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಯಾವ ರೀತಿ ಕ್ರೌಡ್ ಫುಲ್ ಆಗುತ್ತಾ ಇದೆ. ಬಿಗ್ ಟೀಮ್ ಇರ್ಲಿ, ಸ್ಮಾಲ್ ಟೀಮ್ ಇರ್ಲಿ, ಗ್ರೌಂಡ್ ಮಾತ್ರ ಫುಲ್ ಆಗ್ತಾ ಇದೆ. ಇದನ್ನ ನೋಡಿಕೊಂಡು ಈಗ ಆಸ್ಟ್ರೇಲಿಯಾ ಒಂದು ಬಿಗ್ ಮಾಸ್ಟರ್ ಪ್ಲಾನ್ ಮಾಡಿದೆ. ನೆಕ್ಸ್ಟ್ ಬಿಗ್ ಬ್ಯಾಶ್ ಲೀಗ್ ಫಸ್ಟ್ ಓಪನಿಂಗ್ ಮ್ಯಾಚ್ ಅನ್ನು ಚೆನ್ನೈನಲ್ಲಿ ಆಡಿಸೋಕೆ ರೆಡಿ ಆಗಿದ್ದಾರೆ. ನೋಡೋಣ ಮುಂದೆ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ಬರುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೆ ಮುಂಚೆ ಇನ್ನು ಯಾರು ವಿಡಿಯೋ ಲೈಕ್ ಮಾಡಲ್ಲ, ಬೇಗ 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 ಲೈಕ್ ಮಾಡಿ. ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ಬಗ್ಗೆ ಮತ್ತು ಕ್ರಿಕೆಟ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ರಿಕ್ವೆಸ್ಟಿಂಗ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಮತ್ತು ಕ್ರಿಕೆಟ್ ಫ್ಯಾನ್ಸ್ಗೆ ಬೇಗ 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 ಲೈಕ್ ಮಾಡ್ರಿ. ಇವರು ಏನಪ್ಪಾ ಅಂದ್ರೆ ಈಗ RCB ಟೀಮ್ ಅಲ್ಲಿ ಜಾಶ್ ಹೆಜಲ್ವುಡ್ ಆಗ್ಲಿ ಮತ್ತು ಕೆಲವೊಂದು ಪ್ಲೇಯರ್ಸ್ ಗೆ ಸ್ವಲ್ಪ ಇಂಜುರಿ ಕನ್ಸರ್ನ್ ಇದೆ. ರೊಮರೆ ಶಫರ್ಡಿಗೆ ಸ್ವಲ್ಪ ಇಂಜುರಿ ಕನ್ಸರ್ನ್ ಇದೆ. ಬಟ್ ಈಗ ನಮಗೆ ಬೇಕಾಗಿರೋದು ಜಾಶ್ ಹೆಜಲ್ವುಡ್ ಅವರ ಬಗ್ಗೆ. ಆಸ್ಟ್ರೇಲಿಯಾ ಟೀಮು ಆಲ್ರೆಡಿ ಆ ಒಂದು T20 ವರ್ಲ್ಡ್ ಕಪ್ ನಿಂದ ನಾಕ್ ಔಟ್ ಆಗಿದೆ. ಈಗ ಹೆಜಲ್ವುಡ್ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬರ್ತಾ ಇದೆ. ಇನ್ನೊಂದು ವೀಕ್ ಅಲ್ಲಿ ಅಥವಾ 15 ಡೇಸ್ ಅಲ್ಲಿ ಜಾಶ್ ಹೆಜಲ್ವುಡ್ ಫಿಟ್ ಆಗ್ತಾರೆ ಅಂತೇಳಿ ಒಂದು ಬಿಗ್ಗೆಸ್ಟ್ ರಿಪೋರ್ಟ್ ಇದೆ. ಸೊ ಇದು ಮಾತ್ರ ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಗ್ರೇಟ್ ನ್ಯೂಸ್. ಯಾಕಂದ್ರೆ ಜಾಶ್ ಹೆಜಲ್ವುಡ್ ಹಿಂದಿನಿಂದ ರಿಕವರ್ ಆಗಿದ್ದಾರೆ. ಸೊ ಮೇ ಬಿ ಇನ್ನೊಂದು 1 ವೀಕ್ ಅಥವಾ 15 ಡೇಸ್ ಅಲ್ಲಿ ಅವರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇದೆ. ಸೊ ಕಾಂಟ್ ವೇಟ್ ಜಾಶ್ ಹೆಜಲ್ವುಡ್ RCB ಕ್ಯಾಂಪ್ ಅಲ್ಲಿ ನೋಡೋಕೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಕಾಯ್ತಿದ್ದಾರೆ. ಇನ್ನು ಅಲ್ಲಿ ರೊಮರೆ ಶಫರ್ಡ್ಗೆ ಸ್ವಲ್ಪ ಇಂಜುರಿ ಆಗಿದೆ. ಅವರು ಆಲ್ಮೋಸ್ಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡಬಹುದು ಅಥವಾ ಆ ಮ್ಯಾಚ್ ಬಿಟ್ರೆ ಇನ್ನೊಂದು ಮ್ಯಾಚ್ ಅಲ್ಲಿ ಅವರು ಆಡ್ತಾರೆ. ಅಷ್ಟೊಂದೇನು ಇಂಜುರಿ ಆಗಿಲ್ಲ ರೊಮರೆ ಶಫರ್ಡ್ಗೆ. ಬಟ್ ನಮಗೆ ಬೇಕಾಗಿರೋದು ಜಾಶ್ ಹೆಜಲ್ವುಡ್. ಈಗ ಜಾಶ್ ಹೆಜಲ್ವುಡ್ ಫಿಟ್ ಆಗ್ತಾ ಇದಾರೆ. ನೆಕ್ಸ್ಟ್ ವೀಕ್ ಅಥವಾ ಇನ್ನೊಂದು 15 ಡೇಸ್ ಅಲ್ಲಿ ಅವರು ಬಾಲಿಂಗ್ ಪ್ರಾಕ್ಟೀಸ್ ಮಾಡೋಕೆ ರೆಡಿ ಆಗಿದ್ದಾರೆ. ಇದು ಸದ್ಯವಿರುವಂತಹ ಅಪ್ಡೇಟ್ಸ್. ಸೊ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.